ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ರಿಯಲ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಯಾರೆಲ್ಲ SSLC ಓದ್ತಾ ಇದ್ದೀರೋ, SSLC ಆ್ಯಂಡ್ CBSE 10th CBSE ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಚಾಪ್ಟರ್ ಅನ್ನೋದು. 10th CBSE ತುಂಬ ಬೇಸಿಕ್ಸ್ನಿಂದ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಆ್ಯಂಡ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಕೂಡ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಇದು ಪಾರ್ಟ್ 1 ವಿಡಿಯೋ. ಈ ವಿಡಿಯೋದಲ್ಲಿ ಅಪ್ ಟು ರ್ಯಾಷನಲ್ ನಂಬರ್ಸ್ವರೆಗೂ ನಾನು ಡಿಸ್ಕಸ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ರ್ಯಾಷನಲ್ ನಂಬರ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀನಿ. ಈ ವಿಡಿಯೋದಲ್ಲಿ ಏನಂದರೆ ಪ್ರೈಮ್ ನಂಬರ್ ಅಂದರೆ ಏನು, ಕಾಂಪೋಸಿಟ್ ನಂಬರ್, HCF, LCM, ಸಿಂಪ್ಲೆಸ್ಟ್ ಫಾರ್ಮು, ಓಕೆ, ಫಂಡಮೆಂಟಲ್ ಥಿಯರಮ್, ಅರ್ಥಮೆಟಿಕ್, ಇವೆಲ್ಲ ಡಿಸ್ಕಸ್ ಮಾಡೋಣ. ಆ್ಯಂಡ್ ಪ್ರಾಬ್ಲಮ್ಸ್ ರಿಲೇಟೆಡ್ HCF, LCM ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಓಕೆ, ಫಸ್ಟ್ ನಾವು ಪ್ರೈಮ್ ನಂಬರ್ ಅಂದರೆ ಏನೋ ನೋಡೋಣ. ಪ್ರೈಮ್ ನಂಬರ್ಸ್. ಓಕೆ, ಪ್ರೈಮ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಇದರಲ್ಲಿ 2 ಕಂಡೀಷನ್ಸ್ನ ನಾವು ನೆನಪಿಟ್ಕೊಬೇಕಾಗುತ್ತೆ. ಓಕೆ, ಯಾವುದಾದ್ರೂ ಒಂದು ನಂಬರ್ನ ನಾವು ಪ್ರೈಮ್ ನಂಬರ್ ಅಂತ ಹೇಳ್ಬೇಕಂದ್ರೆ ಎರಡು ಫ್ಯಾಕ್ಟರ್ಸ್ ಇರಲೇಬೇಕು. 2 ಫ್ಯಾಕ್ಟರ್ಸು ಆ ನಂಬರ್ಗೆ ಇರಲೇಬೇಕು. ಓಕೆ, ಆ 2 ಫ್ಯಾಕ್ಟರ್ಸ್ ಏನಾಗಿರಬೇಕಂದ್ರೆ ಒಂದು ಮತ್ತು ಅದೇ ನಂಬರ್ ಆಗಿರಬೇಕು, ಅಂದರೆ ಇಟ್ಸ್ ಸೆಲ್ಫ್. ಓಕೆ, ಯಾವುದಾದ್ರೂ ಒಂದು ನಂಬರ್ನ ನಾವು ಪ್ರೈಮ್ ನಂಬರ್ ಅಂತ ಹೇಳ್ಬೇಕಂದ್ರೆ ಅದಕ್ಕೆ 2 ಫ್ಯಾಕ್ಟರ್ಸ್ ಇರಬೇಕು. 2 ಫ್ಯಾಕ್ಟರ್ಸ್ ಇರಬೇಕು. ಓಕೆ, 2 ಫ್ಯಾಕ್ಟರ್ಸ್ ಇರಲೇಬೇಕು ಅದ್ರಿಗೆ. ಆ್ಯಂಡ್ ಆ 2 ಫ್ಯಾಕ್ಟರ್ಸ್ ಏನಾಗಿರಬೇಕು ಅಂದರೆ ಒಂದು ಮತ್ತು ಇಟ್ಸ್ ಸೆಲ್ಫ್ ಆಗಿರಬೇಕು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ನಾನು ಒಂದನ್ನು ತಗೊತೀನಿ. 1 ಅನ್ನೋದು ಪ್ರೈಮ್ ನಂಬರ್ ಆಗುತ್ತಾ ಅಂದರೆ ನಮ್ಮ ಡೆಫಿನೇಷನ್ ನೋಡಿದರೆ ಅದಕ್ಕೆ 2 ಫ್ಯಾಕ್ಟರ್ಸ್ ಇರಲೇಬೇಕು. ಓಕೆ, 1 ಆ್ಯಂಡ್ ಇಟ್ಸ್ ಸೆಲ್ಫ್. 1 ಇದೆ, ಇಟ್ಸ್ ಸೆಲ್ಫ್ ಕೂಡ 1 ಆಗುತ್ತೆ. ಬಟ್ ಫ್ಯಾಕ್ಟರ್ಸ್ ಎಷ್ಟು ಬರುತ್ತೆ? ಓನ್ಲಿ 1 ಫ್ಯಾಕ್ಟರ್ ಮಾತ್ರ ಅಲ್ಲ, 1 ಇಟ್ಸ್ ಸೆಲ್ಫ್ ಮಾತ್ರ ಇದ್ರ ಫ್ಯಾಕ್ಟರ್ ಆಗುತ್ತೆ, 1 ಮಾತ್ರ ಫ್ಯಾಕ್ಟರ್ ಆಗುತ್ತೆ. ಬಟ್ ನಾವು ಯಾವುದಾದ್ರೂ ಒಂದು ನಂಬರ್ನ ಪ್ರೈಮ್ ನಂಬರ್ ಹೇಳ್ಬೇಕಂದ್ರೆ ಇದ್ರಿಗೆ 2 ಫ್ಯಾಕ್ಟರ್ಸ್ ಇರಬೇಕು. ಅದರಿಂದ ಈ 1 ಅನ್ನೋದೇನು, ನಾಟ್ ಎ ಪ್ರೈಮ್ ನಂಬರ್. ಕ್ಲಿಯರಾ? ಓಕೆ, 1 ಅನ್ನೋದು ಯಾಕೆ ಪ್ರೈಮ್ ನಂಬರ್ ಆಗಲ್ಲ ಗೊತ್ತಾಯ್ತಲ್ಲ. ಇವಾಗ 2 ತಗೊತೀನಿ. 2 ಅನ್ನೋದು ಪ್ರೈಮ್ ನಂಬರ್ ಆಗುತ್ತಾ ಅಂದರೆ ಇದ್ರಿಗೆ ಫ್ಯಾಕ್ಟರ್ಸ್ ಏನು ಬರುತ್ತೆ? 1 ಮತ್ತು 2. ಓಕೆ, 1 ಡಿವೈಡ್ ಮಾಡುತ್ತೆ 2ನ, 2 ಡಿವೈಡ್ ಮಾಡುತ್ತೆ 2ನ. ಅದರಿಂದ 1, 2 ಫ್ಯಾಕ್ಟರ್ಸ್ ಆಗುತ್ತೆ. ಓಕೆ, ಅದರಿಂದ 2 ಅನ್ನೋದು ಏನಾಗುತ್ತೆ? ಪ್ರೈಮ್ ನಂಬರ್ ಆಗುತ್ತೆ. ಇಸ್ ಎ ಪ್ರೈಮ್ ನಂಬರ್. ಇದು ನಮಗೆ ಪ್ರೈಮ್ ನಂಬರ್ ಆಗುತ್ತೆ. ಇನ್ನು 3 ತೊಗೊಂಡಿದ್ದೀನಿ. 3 ತೊಗೊಂಡ್ರೆ ಇದು ಪ್ರೈಮ್ ನಂಬರ್ ಆಗುತ್ತಾ? ಇದ್ರಿಗೆ ಫ್ಯಾಕ್ಟರ್ಸ್ ಏನು ಬರುತ್ತೆ? 1, 3. ಓಕೆ, ಇದು ಕೂಡ ನಮಗೆ ಪ್ರೈಮ್ ನಂಬರ್ ಆಗುತ್ತೆ. ಇನ್ನು 4 ತೊಗೊತೀನಿ. 4 ತೊಗೊಂಡ್ರೆ ಇದು ಪ್ರೈಮ್ ನಂಬರ್ ಆಗುತ್ತಾ ಅಂದರೆ ಇದ್ರಿಗೆ ಫ್ಯಾಕ್ಟರ್ಸ್ ಏನು ಬರುತ್ತೆ? 1, 2 ಡಿವೈಡ್ ಮಾಡುತ್ತೆ 4ನ, 2 ಆಗುತ್ತೆ. ಇನ್ನು 4 ಡಿವೈಡ್ ಮಾಡುತ್ತೆ. ನಮ್ಮ ಡೆಫಿನೇಷನ್ ಪ್ರಕಾರ ಏನು? 2 ಇರಬೇಕು ಆ್ಯಂಡ್ 1 ಆ್ಯಂಡ್ ಇಟ್ಸ್ ಸೆಲ್ಫ್ ಇರಬೇಕು. ಆದರೆ ಇಲ್ಲಿ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದೆ 4ಗೆ. ಅದರಿಂದ 4 ಈಸ್ ನಾಟ್ ಎ ಪ್ರೈಮ್ ನಂಬರ್. ಕ್ಲಿಯರ್ ಆಯ್ತಲ್ಲ? ಈಗ ನಾವು ಪ್ರೈಮ್ ನಂಬರ್ಸ್ನ ಬರ್ಕೊಂಡು ಹೋಗ್ಬೋದು. ಓಕೆ, ಹೀಗೆ ಪ್ರೈಮ್ ನಂಬರ್ಸು 5, 7, ಓಕೆ, 11, 13 ಇವೆಲ್ಲ ಪ್ರೈಮ್ ನಂಬರ್ಸ್ ಆಗುತ್ತೆ. 9 ಆಗುತ್ತೆ ಪ್ರೈಮ್ ನಂಬರು. ಇದ್ರ ಫ್ಯಾಕ್ಟರ್ಸ್ ಏನು ಬರುತ್ತೆ? 1, 3, ಓಕೆ, 9 ಇವೆಲ್ಲ ಇದ್ರ ಫ್ಯಾಕ್ಟರ್ಸ್ ಬರುತ್ತೆ 9ಗೆ. ಅದರಿಂದ 9 ಈಸ್ ನಾಟ್ ಎ ಪ್ರೈಮ್ ನಂಬರ್. ಓಕೆ, ಕ್ಲಿಯರ್ ಆಯ್ತಲ್ಲ? ಇನ್ನು ಪ್ರೈಮ್ ನಂಬರ್ಸಲ್ಲಿ ನಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ 2 ಈಸ್ ಎ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಒಂದು ಕಂಡೀಷನ್ ಏನಂದರೆ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ 2ನ. ಓಕೆ, ಈ 2ನ ಮತ್ತು ಇಟ್ ಈಸ್ ಎ ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್. ಈವನ್ ಪ್ರೈಮ್ ನಂಬರ್ 2 ಈಸ್ ಎ ಓನ್ಲಿ ಈವನ್ ಪ್ರೈಮ್ ನಂಬರ್. ಅದ್ರ ಮೇಲೆ 3, 4, 3, 5, 7, 11, 13 ಇವೆಲ್ಲ ಏನಾಗುತ್ತೆ? ಆಡ್ ನಂಬರ್ಸ್. ಓಕೆ, ಇವೆಲ್ಲ ಏನಾಗುತ್ತೆ? ಆಡ್ ಪ್ರೈಮ್ ನಂಬರ್ಸ್ ಆಗುತ್ತೆ. ಓನ್ಲಿ ಈವನ್ ಪ್ರೈಮ್ ನಂಬರ್ ಯಾವುದು ಅಂದರೆ ನಮ್ಗೆ 2 ಮಾತ್ರನೇ. ಅರ್ಥ ಆಯ್ತಲ್ಲ? ಸ್ಮಾಲೆಸ್ಟ್ ಪ್ರೈಮ್ ನಂಬರ್ 2 ಆ್ಯಂಡ್ ಓನ್ಲಿ ಈವನ್ ಪ್ರೈಮ್ ನಂಬರ್ ಕೂಡ 2ನೇ ಆಗುತ್ತೆ. ಆ್ಯಂಡ್ 3ಗೆ ಬಂದರೆ 3 ಈಸ್ ದ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್.
ಆಡ್ ಪ್ರೈಮ್ ನಂಬರ್. ಓಕೆ, ಇಷ್ಟು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕಾಂಪೋಸಿಟ್ ನಂಬರ್ ಅಂದರೆ ಏನೋ ನೋಡೋಣ. ಕಾಂಪೋಸಿಟ್ ನಂಬರ್ ಅಂದರೆ ಏನಂದರೆ, ಇಲ್ಲಿ ನಾವು ಪ್ರೈಮ್ ನಂಬರ್ ಅಂದರೆ ಏನು ಹೇಳಿದ್ವಿ, 2 ಫ್ಯಾಕ್ಟರ್ಸ್ ಇರಲೇಬೇಕಂತ ಹೇಳಿದ್ವಲ್ಲ. ಕಾಂಪೋಸಿಟ್ ನಂಬರಲ್ಲಿ ಏನಾದರೂ ಅಂದರೆ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದ್ದರೆ ಅದನ್ನು ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಮೋರ್ ದೆನ್ 2 ಫ್ಯಾಕ್ಟರ್ಸ್. ಇವಾಗ 4 ತಗೊಳ್ಳಿ. 4ಗೇನು ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದೆ. ಓಕೆ, 1 2 4 ಮೋರ್ ದೆನ್ 2 ಫ್ಯಾಕ್ಟರ್ಸ್ನಿಂದ 4 ಈಸ್ ಎ ಕಾಂಪೋಸಿಟ್ ನಂಬರ್ ಅಂತ ನಾವು ಕರಿತೀವಿ. ಓಕೆ, ಈಗ ನಾವು 9 ಆಲ್ಸೋ ಎಕ್ಸಾಂಪಲ್ ಆಗುತ್ತೆ. 9 ಆಲ್ಸೋ ಕಾಂಪೋಸಿಟ್ ನಂಬರ್. ಇನ್ನು 10 ಫ್ಯಾಕ್ಟರ್ಸ್ ಏನಾಗುತ್ತೆ, 1 2 5 10 ಇವೆಲ್ಲ ಇದಕ್ಕೆ ಫ್ಯಾಕ್ಟರ್ ಆಗುತ್ತೆ. ಮೋರ್ ದೆನ್ 2 ಇದೆಯಲ್ಲ, ಆದರೆ 10 ಕೂಡ ನಮಗೇನಾಗುತ್ತೆ, ಕಾಂಪೋಸಿಟ್ ನಂಬರ್. ಓಕೆ, ಕಾಂಪೋಸಿಟ್ ನಂಬರ್ ಬಗ್ಗೆ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಕಾಂಪೋಸಿಟ್ ನಂಬರ್ ಅಂದರೆ ಏನಂದರೆ, 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಇದ್ದರೆ ಅಂಥ ನಂಬರ್ನ ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಇದು ಕ್ಲಿಯರ್ ಅಲ್ಲ? ಇದು ಇಂಪಾರ್ಟೆಂಟ್. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನು ಹೇಳುತ್ತಂದರೆ, ಯಾವುದಾದ್ರೂ ಎನಿ ಕಾಂಪೋಸಿಟ್ ನಂಬರ್, ಓಕೆ, ಯಾವುದಾದ್ರೂ ಕಾಂಪೋಸಿಟ್ ನಂಬರ್ ಕೊಟ್ಟಿದ್ದರೆ ಅದನ್ನು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಓಕೆ, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಯುನಿಕ್ಲಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಓಕೆ, ಯಾವುದಾದ್ರೂ ಕಾಂಪೋಸಿಟ್ ನಂಬರ್. ಫಾರ್ ಎಕ್ಸಾಂಪಲ್, ಇವಾಗ ನಾನು 8 ತಗೊತೀನಿ. 8 ಈಸ್ ಎ ಕಾಂಪೋಸಿಟ್ ನಂಬರ್ ಅಲ್ಲ. ಇದನ್ನು ನಾನು ಪ್ರಾಡಕ್ಟ್ ಆಫ್ ಪ್ರೈಮ್ಸಲ್ಲಿ ಬರೀಬೋದು. ಹೆಂಗೆ ಅಂದರೆ, 8 ನಾನು ಹೆಂಗೆ ಬರೀಬೋದು, 4 × 2 ಅಂತ ಬರೀಬೋದು. 4 2 is 8. ಮತ್ತು 4 ಈಸ್ ಎ ಕಾಂಪೋಸಿಟ್ ಪ್ರೈಮ್ ನಂಬರ್ ಅಲ್ಲಲ್ಲ. 4ನ ಕೂಡ ನಾನು ಹೆಂಗೆ ಬರೀಬೋದು, 2 × 2. ಮತ್ತು ಇಲ್ಲೊಂಟು ಅರ್ಥ ಆಯ್ತಾ, 2 × 2 × 2 ಅಂತ ಬರೀಬೋದು. 2 ಈಸ್ ಎ ಏನು, ಪ್ರೈಮ್ ನಂಬರ್. ಕ್ಲಿಯರಾ? ಅಂದರೆ ಯಾವುದಾದ್ರೂ ಕಾಂಪೋಸಿಟ್ ನಂಬರ್ನ ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಇವಾಗ 10 ತಗೊತೀನಿ. 10 ನಾನು 2 × 5 ಅಂತ ಬರೀಬೋದು. 2 5 is 10. 2 ಅನ್ನೋದು ಪ್ರೈಮ್ ನಂಬರು, 5 ಅನ್ನೋದು ಕೂಡ ಪ್ರೈಮ್ ನಂಬರು. ಓಕೆ, ಈಗ 12 ಬರೀತೀನಿ. 12 ತಗೊತೀನಿ. 12 ನಾನು ಹೆಂಗೆ ಬರೀಬೋದು, 2 6 12 2 ಮತ್ತು 6 ಅನ್ನೋದು ಕಾಂಪೋಸಿಟ್ ನಂಬರ್. ಅದನ್ನು 6ನ ಹೆಂಗೆ ಬರೀಬೋದು, 2 × 3 ಅಂತ ಬರೀಬೋದು ಮತ್ತೆ. ಓಕೆ, ಹೀಗೆ ಯಾವುದಾದ್ರೂ ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್, ಓಕೆ, ಚಿಕ್ಕ ನಂಬರ್ಸ್ ಆದರೆ ನೀವು ಹಿಂಗೆ ಎಕ್ಸ್ಪ್ರೆಸ್ ಮಾಡ್ತೀರಾ, ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಇನ್ನೂ ಸ್ವಲ್ಪ ದೊಡ್ಡ ನಂಬರ್ಸ್ ಕೊಟ್ಟಿದ್ದೀರ ಅಂದ್ಕೊಳ್ಳಿ, ಅದನ್ನು ನಾವು ಹೆಂಗೆ ಬರೀತೀವಿ ನೋಡಿ. ಇವಾಗ 234 ಕೊಟ್ಟಿದೆ ಅಂದ್ಕೊಳ್ಳಿ. 234 ಇದನ್ನು ನಾನು ಪ್ರಾಡಕ್ಟ್ ಆಫ್ ಪ್ರೈಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ, ಇದನ್ನು ಡಿವೈಡ್ ಮಾಡಿ. ಓಕೆ, ಸಮ್ ನಂಬರ್ಸಿಂದ 234 ಇದನ್ನು ನಾವು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂತ ಕರಿತೀವಿ. ಓಕೆ, ಈ 234 4 ಅನ್ನೋದು ಲಾಸ್ಟ್ ಈವನ್ ನಂಬರ್ ಆದರೆ 2ನಿಂದ ಡಿವಿಸಿಬಲ್ ಆಗುತ್ತೆ ಇದು. ಓಕೆ, 2ನಿಂದ ಡಿವೈಡ್ ಮಾಡ್ಬೋದು. ಅದರಿಂದ ಇವಾಗ 2 ತಗೊತೀನಿ. 2 1s 2, ಇದೇನು 0 3 4 ಬಂತು. ಓಕೆ, ಮತ್ತು 2 1s 2, ಇಲ್ಲಿ 1 4 2 7s. ಓಕೆ, ಏನಾಗುತ್ತೆ ಇದು 14 0. ಓಕೆ, ಇದು ಕ್ಲಿಯರ್ ಆಯ್ತಲ್ಲ. ಇವಾಗ ಈ 117 ಏನಿದೆಯೋ, ಈ 117ನ ಇದೇನಿದೆ ನಮಗೆ ಇದನ್ನು ಕೋಶೆಂಟ್ ಅಂತ ಕರಿತೀವಿ. ಈ ಕೋಶೆಂಟ್ನ ಇಲ್ಲಿ ಬರ್ಕೊತೀವಿ 117. ಓಕೆ, 117ನ ನಾವು ಇಲ್ಲಿ ಬರ್ಕೊತೀವಿ. 2ನಿಂದ ಡಿವೈಡ್ ಮಾಡಿದರೆ ಇದನ್ನು ಕೋಶೆಂಟ್ ಏನು ಬರುತ್ತೋ ಅದನ್ನು ಇಲ್ಲಿ ಬರ್ಕೊತೀವಿ. ನಾವು ಪ್ರತಿ ಸಾರಿ ಹಿಂಗೆ ಬರೀಕಾಗುತ್ತಾ ಅಂದರೆ, ಓಕೆ, ನೀವು ಬರ್ಕೊತೀರ ಅಂದರೆ ಓಕೆ, ಇಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲಿ ನಾವು ಮಾಡ್ಬೋದು ನೋಡಿ. ಇವಾಗ ಮತ್ತೆ ಈ 117ನ ನಾವು ಡಿವೈಡ್ ಮಾಡಬೇಕು ನೋಡಿ. 7 ಅನ್ನೋದು ಈವನ್ ಅಲ್ಲ. ಆವಾಗ ನಾವೇನು ಮಾಡಬೇಕು, ಇದನ್ನು ಆ್ಯಡ್ ಮಾಡಿ ನೋಡಿ. 1 + 1 + 7 ಆ್ಯಡ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ, 9. ಓಕೆ, ಸಮ್ ಮಾಡಿದರೆ ನಂಬರ್ಸ್ನ ಸಮ್ ಮಾಡಿದರೆ ಅದೇನೋ 3ನಿಂದ
ಆ ಸಮ್ ಅನ್ನೋದು 3ನಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ನೋಡಬೇಕು. ಓಕೆ, ಸಮ್ ಅನ್ನೋದು 3ನಿಂದ ಡಿವೈಡ್ ಆಗುತ್ತೆ. 9 ಡಿವೈಡ್ ಆಗುತ್ತಲ್ಲ, 3ನಿಂದ ಡಿವೈಡ್ ಮಾಡ್ಬೋದು. ಅದರಿಂದ 3ನಿಂದ ಇದನ್ನು ಮಾಡಿ. ಓಕೆ, 3ನಿಂದ ಇದನ್ನು ಡಿವೈಡ್ ಮಾಡ್ತೀವಿ. ಇದೇನು ಬರುತ್ತೆ ನಮಗೆ, ಇವಾಗ ನಮಗೆ 3 3 9, 3 3 9 ಬರುತ್ತೆ. 3 3 9 ಹೋಗುತ್ತೆ. ಇಲ್ಲಿ 9 ಹೋದರೆ ಇನ್ನೆಷ್ಟು ಮಿಕ್ಕುತ್ತೆ, 2 ಬರುತ್ತೆ. ಓಕೆ, 11ರಲ್ಲಿ 9 ಹೋದ್ರೆ ಎಷ್ಟಿರುತ್ತೆ, ಇನ್ನು 2 ಅಲ್ಲ. ಓಕೆ, ಇವಾಗ ಈ 27 ನೋಡಿ, ಈ 27 ಇಲ್ಲ, ಈ 27 ಯಾವ ಟೇಬಲ್ ಹೋಗುತ್ತೆ, 9 ಹೋಗುತ್ತೆ. ಓಕೆ, 9 3 ಓಕೆ, 9 3 27. ಓಕೆ, ಅರ್ಥ ಆಯ್ತಲ್ಲ. ಇವಾಗ ಮತ್ತೆ 3 ಟೇಬಲ್ನಿಂದ ಹೋಗುತ್ತೆ. ಇದು 3 1 3 3 ಇದು ಕ್ಲಿಯರ್ ಆಯ್ತಲ್ಲ. ಓಕೆ, ಇವಾಗ 13 ಅನ್ನೋದು ಮತ್ತೆ ಪ್ರೈಮ್ ನಂಬರು, 31 ಅಷ್ಟೇ. ಇವಾಗ 234 ನಾವು ಹೆಂಗೆ ಬರೀತೀವಿ ಅಂದರೆ 2 × 3 × 3 × 13 ಅಂತ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಇದು ಕ್ಲಿಯರ್ ಆಯ್ತಲ್ಲ. ಈಗ ನಾವು ಯಾವುದೇ ನಂಬರ್ ಆದರೂ ಈಗ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಸಪೋಸ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ. ಇವಾಗ 105 ತೊಗೊಳ್ಬೇಕಾದ್ರೆ ಇಲ್ಲ 462 ತೊಗೊಳ್ಳೋಣ. ಈ 462 ನೋಡಿ, ಈ 462ನ ಲಾಸ್ಟ್ ಡಿಜಿಟ್ ಅನ್ನೋದು ನೋಡಿ, ಲಾಸ್ಟ್ ಡಿಜಿಟ್ ಅನ್ನೋದು 2 ಅಂದರೆ 2ನಿಂದ ಡಿವೈಡ್ ಆಗುತ್ತೆ. ಇದು 2ನಿಂದ ಡಿವೈಡ್ ಮಾಡಿ, 2 2 4 ಹೋಗುತ್ತೆ, ಮತ್ತು 2 3 2 1. ಓಕೆ, ಮತ್ತು ಲಾಸ್ಟ್ ಡಿಜಿಟ್ ಅನ್ನೋದು ಆಡ್. ಓಕೆ, ಅದರಿಂದ ಇದನ್ನ ಆ್ಯಡ್ ಮಾಡಿ ನೋಡಿ, 2 + 3 + 1 6. ಓಕೆ, 3ನಿಂದ ಡಿವೈಡ್ ಮಾಡ್ಬೋದು 6ನ. ಓಕೆ, ಆವಾಗ 3ನಿಂದ ಹೋಗುತ್ತೆ. ಇದನ್ನು ಎಷ್ಟನಿಂದ ಮಾಡ್ಬೋದು, ಇದು 7 3 21, 7 3 21. ಓಕೆ, ಇನ್ನು ನಮಗೆ ಎಷ್ಟು ಮಿಕ್ಕುತ್ತೆ ಇಲ್ಲಿ 21 ಅಂದರೆ ಇಲ್ಲೊಂದು, ಅಂದರೆ 7 7 ಮತ್ತೆ ಇಲ್ಲಿ. ಓಕೆ, ಮತ್ತು ಇದು 11ನಿಂದ ಹೋಗುತ್ತೆ, 11 7. ಓಕೆ, ಇವಾಗ ನಾವು 462ನ ಹೆಂಗೆ ಬರೀಬೋದು ಅಂದರೆ, ಮತ್ತು ಇದು 7 1. ಇದನ್ನು ಹೆಂಗೆ ಬರೀಬೋದು ಅಂದರೆ 2 × 3 × 7 × 11 ಅಂತ ಬರೀಬೋದು. ಓಕೆ, ಇದು ಕ್ಲಿಯರ್ ಆಯ್ತಲ್ಲ. ಇವಾಗ ಈ ಕ್ವಶನ್ ನೋಡಿ, ಶೋ ದಟ್ ಈಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕಾಂಪೋಸಿಟ್ ನಂಬರ್ ಅಂತ ನಾವು ಶೋ ಮಾಡಬೇಕು. ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದೆ, 5 × 11 × 13 + 13. ಓಕೆ, ಅರ್ಥ ಆಯ್ತಲ್ಲ. ಇವಾಗ ನಾವು ಗಮನಿಸಿದರೆ ಇದೊಂದು ಸಪ್ರೇಟ್ ಪಾರ್ಟು, ಇದೊಂದು ಸಪ್ರೇಟ್ ಟರ್ಮ್, ಇದು ಸಪ್ರೇಟ್ ಟರ್ಮ್ ಆಗುತ್ತೆ, ಇದೊಂದು ಸಪ್ರೇಟ್. ಬಿಕಾಸ್ ಪ್ಲಸ್ಸು ಮೈನಸ್ನಿಂದ ನಾವು ಸಪ್ರೇಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಪ್ಲಸ್ ಇದೆ ಮಧ್ಯದಲ್ಲಿ. ಓಕೆ, ಮಧ್ಯದಲ್ಲಿ ಪ್ಲಸ್ ಇರೋದ್ರಿಂದ ಇದು ಸಪ್ರೇಟ್ ಟರ್ಮ್, ಇದೊಂದು ಸಪ್ರೇಟ್ ಟರ್ಮ್. ಇವಾಗ ನಾವೇನು ಮಾಡ್ತೀವಿ ಅಂದರೆ, ಇದರಲ್ಲಿ ಎರಡರಲ್ಲೂ ಕಾಮನ್ ಇರೋ ಟರ್ಮ್ ಯಾವುದು, ಕಾಮನ್ ಇರೋ ನಂಬರ್ ಯಾವುದು, 13. 13ನ ಆಚೆ ತಗೊಳ್ಳಿ. ಆವಾಗ ನಮಗೆ ಮಿಕ್ಕೋದೇನು ಮಿಕ್ಕುತ್ತೆ, ಇದು ಮಿಕ್ಕುತ್ತೆ. 5 × 11 ಎಷ್ಟಾಗುತ್ತೆ, 55 ಪ್ಲಸ್ 13 ಆಚೆ ಬಂದರೆ ಇಲ್ಲೇನಿರುತ್ತೆ, 1 ಮಾತ್ರ ಇರುತ್ತೆ. ಬಿಕಾಸ್ 13 × 1 ಅಂತ ಬರ್ಕೊಬೋದು. 13 × 1 ಅಂದರೆ 13 ಅಲ್ಲ, 13 ಆಚೆ ಬಂದರೆ ಇನ್ನು 1 ಮಾತ್ರ ಇರುತ್ತೆ. ಇವಾಗ 13 × 15 + 6 ಏನಾಗುತ್ತೆ ನಮಗೆ, 56. ಓಕೆ, ಇದು ನೋಡಿದರೆ ಇದು ಹೆಂಗಿದೆ, 13, ಇದು 56. ಇದು ಏನು ಮಾಡುತ್ತೆ ನಮಗಿದು, ಓನ್ಲಿ 2 ಫ್ಯಾಕ್ಟರ್ಸ್ ಮಾತ್ರ ಅಲ್ಲ. ಇವಾಗ ನಾವೇನು ಮಾಡಬೇಕು, ಇದನ್ನು ಶೋ ದಟ್ ಫಾಲೋಯಿಂಗ್ ಇಸ್ ಕಾಂಪೋಸಿಟ್ ನಂಬರ್ ಅಂತ ತೋರಿಸ್ಬೇಕು. ಓಕೆ, ಇದೇನು ಹೇಳ್ತಾ ಇದೆ ನಮಗೆ, 13 ಇದೆ, ಇದು 56 ಇದೆ, ಮತ್ತು ಇದನ್ನು ನಾನು ಬೇಕಾದರೆ 1 ಅಂತ ಬರ್ಕೊಬೋದು. ನೋಡಿ ಇದರಲ್ಲಿ ಏನು ತೋರಿಸುತ್ತೆ, 13 ಒಂದು ಇದ್ರಿಗೆ, ಈ ನಂಬರ್ಗೆ 13 ಒಂದು ಫ್ಯಾಕ್ಟರ್ ಆಗುತ್ತೆ, 56 ಒಂದು ಫ್ಯಾಕ್ಟರ್, ಇಟ್ಸ್ 1 ಕೂಡ ಒಂದು ಫ್ಯಾಕ್ಟರ್. ಅಂದರೆ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದ್ದಂಗೆಲ್ಲ. ಓಕೆ, ಕ್ಲಿಯರ್ಲಿ ಇಟ್ ಶೋಸ್ ದಟ್, the given number has more than 2 factors, hence it is a ಕಾಂಪೋಸಿಟ್ ನಂಬರ್ ಅಂತ ನಾವು ಹೇಳ್ತೀವಿ. ಓಕೆ, ಕ್ಲಿಯರ್ ಆಯ್ತಲ್ಲ.
ಬಿಕಾಸ್ ಇದೊಂದು ನಂಬರ್ ಇದೆ, 13 ಒಂದು ನಂಬರು, 56 ಅನ್ನೋದು ಒಂದು ನಂಬರು, ಒಂದು ಫ್ಯಾಕ್ಟರ್ ಆಗುತ್ತೆ. ಓಕೆ, ಇನ್ನು 1 ಅನ್ನೋದು ಇಟ್ಸ್ ಸೆಲ್ಫ್ 1 ಫ್ಯಾಕ್ಟರ್ ಆಗುತ್ತೆ. ಅದರಿಂದ ಇದೇನಾಗುತ್ತೆ, 3 ಫ್ಯಾಕ್ಟರ್ಸ್ ಬರುತ್ತೆ ನಮಗಿಲ್ಲಿ. ಅರ್ಥ ಆಯ್ತಲ್ಲ? ಇದು ಕ್ಲಿಯರ್ ಆಯ್ತಲ್ಲ? ಈ ಕ್ವಶನ್ ನೋಡಿ. ಓಕೆ, ಇನ್ನು ಇದು ಕ್ವಶನ್ ಆಯ್ತಲ್ಲ. ಓಕೆ, ಇದಕ್ಕೋಸ್ಕರ ಇನ್ನೊಂದು ತಗೊಂಡು ಸೆಕೆಂಡ್ ಕ್ವಶನ್ ನೋಡಿ. ಈ ಸೆಕೆಂಡ್ ಕ್ವಶನ್ ಕೂಡ ಪ್ರೂವ್ ಮಾಡೋಣ. ಸೆಕೆಂಡ್ ಕ್ವಶನ್ ಏನಿದೆ, 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಇದೆ. ಓಕೆ, ಈ ಪ್ಲಸ್ ಇಲ್ಲಿರೋದ್ರಿಂದ ಇದು ಸಪ್ರೇಟ್ ಮಾಡುತ್ತೆ, ಇದು ಸಪ್ರೇಟ್ ಮಾಡುತ್ತೆ. ಇದರಲ್ಲಿ ಇವೆರಡರಲ್ಲೂ 5 ಅನ್ನೋದು ನಂಬರ್ ಕಾಮನ್ ತೊಗೊಬೋದು. 5 ನಂಬರ್ ಕಾಮನ್ ತೊಗೊಂಡ್ರೆ ನಮಗೇನಿರುತ್ತೆ, 6 ಇಂಟು 4 ಇಂಟು 3 ಇಂಟು 2 ಪ್ಲಸ್ 1. ಓಕೆ, 5 ಇದನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ ನಮಗೆ? ಇದು ಮಲ್ಟಿಪ್ಲೈ ಮಾಡಿದರೆ ಇದು ನಮಗೆ 144 ಬರುತ್ತೆ. ಓಕೆ, ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 5 ಇಂಟು 145 ಆಗುತ್ತೆ. ಇವಾಗ ನೋಡಿದರೆ ಇಲ್ಲಿ ಆಲ್ರೆಡಿ 2 ಫ್ಯಾಕ್ಟರ್ಸ್ ಇದೆ. 1 ಅನ್ನೋದು ಕೂಡ ಫ್ಯಾಕ್ಟರ್ ಆಗುತ್ತೆ, ಅದರಿಂದ 3 ಫ್ಯಾಕ್ಟರ್ಸ್ ಆಗುತ್ತೆ. ಅಂದರೆ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದ್ದಂಗೆ ಅಲ್ಲ. ಓಕೆ, ಕ್ಲಿಯರ್ಲಿ it shows that the given number has more than 2 factors, hence it is a composite number ಅಂತ ನಾವು ಹೇಳ್ತೀವಿ. it is a composite number. ಓಕೆ, ಅರ್ಥ ಆಯ್ತಲ್ಲ? ಇವಾಗ ಶೋ ದಟ್ ನೋಡಿ, ಈ ಕ್ವಶನ್ ನೋಡಿ. ಶೋ ದಟ್ ಎನಿ ನಂಬರ್ ಆಫ್ ದ ಫಾರ್ಮ್ 4 to the power of n ಬಿಲಾಂಗ್ಸ್ ಟು ಎನಿ ನ್ಯಾಚುರಲ್ ನಂಬರ್ ಕೆನ್ ನೆವರ್ ಎಂಡ್ ವಿತ್ ದ ಡಿಜಿಟ್ 0 ಅಂತ. ಓಕೆ, ಇವಾಗ ಇದು ನಮಗೇನು ಕೊಟ್ಟಿದ್ದಾನೆ, 4 to the power of n ಅಂತ ಕೊಟ್ಟಿದ್ದಾನೆ. 4 to the power of n ನಾವು 4ನ ನಾವು ಪ್ರೈಮ್ ಫ್ಯಾಕ್ಟರ್ಸಲ್ಲಿ ಬರೆದ್ರೆ ಹೆಂಗೆ ಬರೀಬೋದು? 2 ಇಂಟು 2 ಅಂತ ಬರೀಬೋದು, ಹೋಲ್ ರೈಸ್ ಟು ದ ಪವರ್ ಆಫ್ n. ಕರೆಕ್ಟಾ? ಇವಾಗ 2 2s ಇದನ್ನು ನೋಡಿ, ಇದನ್ನು ಎಕ್ಸ್ಪೋನೆಂಟಲ್ಲಿ ಬರೆದ್ರೆ ನಾವು 2 ಸ್ಕ್ವೇರ್ ಅಂತ ಬರ್ಕೊಬೋದಾ? ಓಕೆ, ಇದನ್ನು ನಾವು ನೋಡಿ ಎಕ್ಸ್ಪೋನೆನ್ಷಿಯಲ್ಲಿ ಪವರ್ಸ್ನ ಮಲ್ಟಿಪ್ಲೈ ಮಾಡ್ಬೋದು. ಇದನ್ನು ನಾವು 2 ರೈಸ್ ಟು ದ ಪವರ್ ಆಫ್ 2n ಅಂತ ಬರ್ಕೊಬೋದು. ಕರೆಕ್ಟಾ? ಇದು ಏನು ಹೇಳುತ್ತೆ ನಮಗೆ? ಇಲ್ಲಿ 2 is the only prime factor of 4 to the power of n ಆಗುತ್ತೆ. ಓಕೆ, ಇದು ಏನು ಹೇಳುತ್ತೆ? ಇದು ನಮಗೆ ಇದೇನು ಹೇಳುತ್ತೆ ಅಂದರೆ, it shows that 2 is the only prime factor of 4 to the power of n. We know that by the fundamental theorem of arithmetic, ಏನು ಯಾವುದಾದ್ರೂ ಪ್ರೈಮ್ ಫ್ಯಾಕ್ಟರ್ನ ನಾವು ಯುನಿಕ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಯಾವುದಾದ್ರೂ ಕಾಂಪೋಸಿಟ್ ನಂಬರ್ನ ನಾವು ಪ್ರೈಮ್ ಫ್ಯಾಕ್ಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡೋ, ಅದು ಯುನಿಕ್ಲಿ ಇರಬೇಕು. ಓಕೆ, ಇಲ್ಲಿ ಈ ಒಂದು ಪ್ರೈಮ್ ಫ್ಯಾಕ್ಟ್ರಲ್ಲಿ ನಮಗೆ ಇದನ್ನು ಡಿವೈಡ್ ಮಾಡೋ ನಂಬರ್ಸ್ ಇಲ್ಲಿ ಯಾವುದೇ ಎನ್ ಹತ್ರ ನೀವು ಯಾವುದೇ ನಂಬರ್ ತೊಗೊಳ್ಳಿ, ಯಾವುದೇ ನ್ಯಾಚುರಲ್ ನಂಬರ್ ತೊಗೊಳ್ಳಿ, ಇಲ್ಲಿ ಬರೋ ನಂಬರ್ಸ್ ಎಲ್ಲ ಏನು ಬರುತ್ತೆ ನಮಗೆ? ಈವನ್ ನಂಬರ್ಸ್ ಬರುತ್ತೆ. ಅಂದರೆ ಇಲ್ಲಿ 2 ಮಾತ್ರನೇ ಪ್ರೈಮ್ ನಂಬರ್. ಓಕೆ, 2 ಮಾತ್ರನೇ ಪ್ರೈಮ್ ನಂಬರ್ ಆದರೆ ಇನ್ನು ಬೇರೆ ಯಾವ ನಂಬರ್ ಇದನ್ನು ಡಿವೈಡ್ ಮಾಡಲ್ಲ. ಇದ್ರಿಗೆ ಬೇರೆ ಯಾವುದೇ ಫ್ಯಾಕ್ಟರ್ಸ್ ಇಲ್ಲ. ಅರ್ಥ ಆಯ್ತಾ? ಓನ್ಲಿ 2 ಮಾತ್ರನೇ ಇದ್ರ ಫ್ಯಾಕ್ಟರ್. 2 ಮಾತ್ರನೇ ಇದ್ರ ಫ್ಯಾಕ್ಟರ್ ಆದರೆ ಇದೇನಾಗುತ್ತೆ? ವಿ ನೋ ದಟ್ ಲಾಸ್ಟ್ ಡಿಜಿಟ್ ಏನಾದರೂ 0 ಇದ್ದರೆ 5ನಿಂದ ಡಿವೈಡ್ ಆಗುತ್ತೆ, ಗೊತ್ತಲ್ಲ? ಓಕೆ, 5ನಿಂದ ಇದು ಡಿವೈಡ್ ಮಾಡುತ್ತೆ. ಲಾಸ್ಟ್ ಡಿಜಿಟ್ ಏನಾದರೂ 0 ಇದ್ದರೆ 5ನಿಂದ ಮಾತ್ರ ಡಿವೈಡ್ ಮಾಡುತ್ತೆ. ಬಟ್ ಇಲ್ಲಿ ನೋಡಿದರೆ 5 is not a factor of this number. ಓಕೆ, ಅರ್ಥ ಆಯ್ತಲ್ಲ? ಇವಾಗ ನೋಡಿ, we know that from fundamental theorem of arithmetic that the prime factorization of each
ಈಚ್ ನಂಬರ್ ಈಸ್ ಇನಿಕ್ಯೂ. ಓಕೆ, ಈ ಪ್ರೈಮ್ ಫ್ಯಾಕ್ಟರ್ ಅನ್ನೋದು ನಮಗೆ ಇನಿಕ್ಯೂ ಇರುತ್ತೆ, ಅರ್ಥ ಆಯ್ತಾ? ಅವಾಗೇನು, ಇಲ್ಲಿ 2 ಮಾತ್ರ ಇದಕ್ಕೆ ಫ್ಯಾಕ್ಟರ್ ಆದರೆ ಇಲ್ಲೇನು ಹೇಳ್ತಾ ಇದ್ದಾನೆ, ಈ ನಂಬರ್ ಕೆನ್ ನೆವರ್ ಎಂಡ್ ವಿತ್ ದ ಡಿಜಿಟ್ 0 ಅಂತ ನಾವು ಶೋ ಮಾಡಬೇಕು. ಓಕೆ, ಯಾವುದಾದ್ರೂ ಒಂದು ನಂಬರ್ ಲಾಸ್ಟ್ ಡಿಜಿಟ್ 0 ಇದ್ದರೆ, ಓಕೆ, ಲಾಸ್ಟ್ ಡಿಜಿಟ್ 0ನಿಂದ ಎಂಡ್ ಆಗ್ತಾಯಿದೆ, ಅದು 5ನಿಂದ ಡಿವೈಡ್ ಮಾಡುತ್ತೆ. ಆ ನಂಬರ್ನ 5ನಿಂದ ಡಿವೈಡ್ ಮಾಡ್ಬೋದು. ಓಕೆ, ಆದರೆ ಇಲ್ಲಿ ನಮಗೆ ಫ್ಯಾಕ್ಟರೇ 5 ಅನ್ನೋ ಫ್ಯಾಕ್ಟರೇ ಇಲ್ಲ ಇದ್ರಿಗೆ. ಅದರಿಂದ ಇದನ್ನ ಏನು ಹೇಳುತ್ತೆ ಅಂದರೆ, ಇದೇನು ಹೇಳುತ್ತೆ, ಸೊ 5 is not a factor of 4 raised to the power of n. Hence 4 raised to the power of n can never end with digit 0. ಕ್ಲಿಯರ್ ಆಯ್ತಲ್ಲ? ಓಕೆ, ಈ ಕ್ವಶನ್ ನೋಡಿ, ಶೋ ದಟ್ ಎನಿ ನಂಬರ್ ಆಫ್ ದ ಫಾರ್ಮ್ ವೇರ್ ಎನ್ ನೆವರ್ ಎಂಡ್ ವಿತ್ 0 ಅಂತ. ಮತ್ತೆ ಇಲ್ಲಿ ಕೂಡ ಸೇಮ್ 6 raised to the power of n ಪ್ರೈಮ್ ಫ್ಯಾಕ್ಟ್ರಲ್ಲಿ ಬರೀರಿ. 6 ನಾವು ಹೆಂಗೆ ಬರೀಬೋದು, 2 × 3 ಅಂತ ಬರೀಬೋದು, raised to the power n. ಇದನ್ನು ನಾನು 2 raised to the power of n 3 raised to the power of n ಅಂತ ಬರೀಬೋದು. ಅವಾಗ ಬರೆದ್ರೆ ಇದ್ರಿಗೆ ಫ್ಯಾಕ್ಟರ್ಸ್ ಏನಾಗುತ್ತೆ, shows that 2 and 3 are the only factors. ಓಕೆ, ಓನ್ಲಿ ಫ್ಯಾಕ್ಟರ್ಸ್ ಆದಾಗ ನಾವು ಏನು ಹೇಳ್ತಾ ಇದ್ದೀವಿ, ಕೆನ್ ನೆವರ್ ಎಂಡ್ ವಿತ್ ದ ಡಿಜಿಟ್ 0 ಅಂತ ಅದನ್ನು ಶೋ ಮಾಡಬೇಕು. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಯಾವುದಾದ್ರೂ ನಂಬರ್ ಲಾಸ್ಟ್ ಡಿಜಿಟ್ 0 ಇದ್ದರೆ ಅದು 5ನಿಂದ ಡಿವೈಡ್ ಮಾಡುತ್ತೆ. 5ನಿಂದ ಡಿವೈಡ್ ಮಾಡಬೇಕಂದ್ರೆ ಇದು ಫ್ಯಾಕ್ಟರ್ ಆಗಬೇಕು, ಈ ನಂಬರ್ಗೆ 5 ಅನ್ನೋದು ಫ್ಯಾಕ್ಟರ್ ಆಗಬೇಕು. ಓಕೆ, ಇದ್ರ ಫ್ಯಾಕ್ಟರ್ಸ್ ಏನು, ಓನ್ಲಿ 2 and 3ನೇ. ಅದರಿಂದ ದಿಸ್ ನಂಬರ್ ಈಸ್ ನೆವರ್ ಎಂಡ್ ವಿತ್ ಡಿಜಿಟ್ 0. ಓಕೆ, ಫ್ರಮ್ we know that from fundamental theorem of arithmetic. Okay, fundamental theorem of arithmetic. That the prime factorization of each number is unique ಅಂತ ನಾವು ಬರೀತೀವಿ. ಇದು ಬರೆದಿದ್ದಾದ್ಮೇಲೆ, ಸೊ 5 is not a factor of 6 raised to the power of n. Hence 6 raised to the power of n can never end with the digit 0. ಕ್ಲಿಯರ್ ಆಯ್ತಲ್ಲ? ಇನ್ನು ನಾವು ಫೈಂಡ್ HCF ಆ್ಯಂಡ್ LCM. ಓಕೆ, HCF LCM ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಇಂಪಾರ್ಟೆಂಟ್ ಇದು LCM. ಓಕೆ, LCM ಆ್ಯಂಡ್ HCF ಬಗ್ಗೆ ಡಿಸ್ಕಸ್ ಮಾಡೋಣ. LCM, HCF ಆ್ಯಂಡ್ LCM. ಓಕೆ, HCF ಆ್ಯಂಡ್ LCM ಅಂದರೆ ಏನು? HCF ಅಂದರೆ ಇದನ್ನು ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ, LCM ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ. ಓಕೆ, ಇವೆರಡಕ್ಕೂ ಇರುವಂಥ ಡಿಫ್ರೆನ್ಸ್ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು, ಲೀಸ್ಟ್ ಕಾಮನ್ ಮಲ್ಟಿಪಲ್, ಇವೆರಡಕ್ಕೂ ಏನು ಡಿಫ್ರೆನ್ಸ್ ಅಂತ ನೋಡೋಣ ನಾವು. ಓಕೆ, ಯಾವುದಾದ್ರೂ 2 ನಂಬರ್ ತೊಗೊಳ್ಳೋಣ. ಓಕೆ, 2 ಇಲ್ಲ ಅದಕ್ಕೂ ಹೆಚ್ಚು ನಂಬರ್ಸು ನಾವು ತೊಗೊಬೋದು. ಇವಾಗ 10, 12 ತೊಗೊತೀನಿ. ಇವೆರಡಕ್ಕೂ HCF LCM ಎರಡೂ ಫೈಂಡ್ ಔಟ್ ಮಾಡೋಣ ನಾರ್ಮಲ್ ಮೆಥಡಲ್ಲಿ. ಇವಾಗ 10ಗೆ ಫ್ಯಾಕ್ಟರ್ಸ್ ಬರೀರಿ. 10ಗೆ ಫ್ಯಾಕ್ಟರ್ಸ್ ಏನೇನಾಗುತ್ತೆ? 10ಗೆ ಫ್ಯಾಕ್ಟರ್ಸ್ 1 ಇಟ್ ಸೆಲ್ಫ್ ಎ ಫ್ಯಾಕ್ಟರ್. ಓಕೆ, 2 ಫ್ಯಾಕ್ಟರ್ ಆಗುತ್ತೆ, ಇನ್ನು 5 ಫ್ಯಾಕ್ಟರ್ ಆಗುತ್ತೆ, 10 ಇವೆಲ್ಲ 10ಅನ್ನು ಡಿವೈಡ್ ಮಾಡುತ್ತೆ. ಇನ್ನು 12 ತಗೊಂಡ್ರೆ 12 ಫ್ಯಾಕ್ಟರ್ಸ್ ಏನು 1, ಓಕೆ 2 ಡಿವೈಡ್ ಮಾಡುತ್ತೆ,
3 ಡಿವೈಡ್ ಮಾಡುತ್ತೆ, 4 ಕೂಡ ಡಿವೈಡ್ ಮಾಡುತ್ತೆ, ಇನ್ನು 6 ಡಿವೈಡ್ ಮಾಡುತ್ತೆ, ಇನ್ನು 12. ಓಕೆ, ಕ್ಲಿಯರ್ ಅಲ್ಲ? ಇವಾಗ ಎಚ್ ಸಿ ಎಫ್ ಬೇಕು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಫಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಯಾವುದು ಇದರಲ್ಲಿ? 2, ಓಕೆ, 1. ಇನ್ನು ಯಾವುದಾದ್ರೂ ನಂಬರ್ಸ್ ಇದೆಯಾ? ಇನ್ಯಾವುದಿಲ್ಲ. 1, 2 ಇದರಲ್ಲಿ ಕಾಮನ್ ಫ್ಯಾಕ್ಟರ್. ಓಕೆ, ಇವೆರಡರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು? 2 ಅನ್ನೋದು ಎಚ್ ಸಿ ಎಫ್ ಆಫ್ 10 ಆ್ಯಂಡ್ 12 ಆಗುತ್ತೆ. ಇದು ಕ್ಲಿಯರ್ ಅಲ್ಲ? ಇವಾಗ ಎಲ್ ಸಿ ಎಮ್ ಅಂದರೆ ಏನೋ ನೋಡೋಣ. ಇವಾಗ ಇದಕ್ಕೆ ನಾನು ಮಲ್ಟಿಪಲ್ಸ್ ಬರೀತೀನಿ. ಓಕೆ, 10 ಮಲ್ಟಿಪಲ್ಸ್ ಏನು? 10 1s 10, 10 2s 20, 10 3s 30, 10 4s 40, 10 5s 50, 10 6s 60, 10 7s 70, 10 8s 80 ಅನ್ಸರ್ನಿಂಗ್ ಹೋಗುತ್ತೆ. ಇವಾಗ ಮತ್ತೆ 12ಗೆ ಮಲ್ಟಿಪಲ್ಸ್ ಬರೆದ್ರೆ 12 1s 12, 12 2s 24, 12 3s 36, 12 4s 48, 12 5s 60. ಈಗ ನಾವು ಬರ್ಕೊಂಡು ಹೋಗ್ಬೋದು. ಓಕೆ, ಈಗ ಬರ್ಕೊಂಡು ಹೋದರೆ ಇದರಲ್ಲಿ ಕಾಮನ್ ಮಲ್ಟಿಪಲ್ಸ್ ಯಾವುದಿದೆ ನೋಡಿ? ಕಾಮನ್ ಮಲ್ಟಿಪಲ್ಸ್ ಯಾವುದಿದೆ? 60. ಇದರಲ್ಲಿ ಕಾಮನ್ ಮಲ್ಟಿಪಲ್ಸ್ 60 ಇದೆ. ಇನ್ನು ಕಾಮನ್ ಮಲ್ಟಿಪಲ್ಸು ಹಿಂಗೆ ಹೋಗ್ತಾ ಇದ್ದರೆ ಇನ್ನು ನಮಗೆ 120 ಸಿಗ್ಬೋದು. ಓಕೆ, 120 ಸಿಗುತ್ತೆ. ಓಕೆ, ಈಗ ನಾವು ಹೋಗ್ತಾ ಇದ್ರೆ ಹಿಂಗೆ ಕಾಮನ್ ಮಲ್ಟಿಪಲ್ ಸಿಗುತ್ತೆ. ಇವಾಗ ನಮ್ಗೆ ಇದರಲ್ಲಿ 60, 120 ಹಿಂಗೆ ಹೋಗ್ತಾ ಇರುತ್ತೆ. ಇದರಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದು ಅಂದರೆ 60. ಇದರಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದು? 60 ಅನ್ನೋದು ನಮಗೆ ಇದರಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್. ಅವಾಗ ಎಲ್ ಸಿ ಎಮ್ ಆಫ್ 10, 12 ಏನಾಗುತ್ತೆ ಅಂದರೆ 60 ಆಗುತ್ತೆ. ಓಕೆ, ಇದಾಯ್ತು, ಕ್ಲಿಯರ್ ಆಯ್ತಲ್ಲ? ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಓಕೆ, ಯಾವುದೂ ಡೌಟ್ ಇಲ್ಲ. ಓಕೆ, ನಿಮ್ಗೇನಾದರೂ ಡೌಟ್ ಇದ್ದರೆ ಮತ್ತೆ ಒಂದು ಸಲ ವೀಡಿಯೋನ ಇನ್ನೊಂದು ಸಲ ನೋಡಿ, ರಿವೈಸ್ ಮಾಡಿ ನೋಡಿ. ಓಕೆ, ಎಲ್ ಸಿ ಎಮ್ಮು ಎಚ್ ಸಿ ಎಫ್ಗಿರೋ ಡಿಫ್ರೆನ್ಸು ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಓಕೆ, ಎಚ್ ಸಿ ಎಫ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಕಾಮನ್ ಫ್ಯಾಕ್ಟ್ರಲ್ಲಿ ಹೈಯೆಸ್ಟ್ ಯಾವುದಿರುತ್ತೋ ಅದನ್ನೇ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಇನ್ನು ಎಲ್ ಸಿ ಎಮ್ ಅಂದರೆ ಏನಂದರೆ ಮಲ್ಟಿಪಲ್ಸಲ್ಲಿ ಯಾವುದು ಲೀಸ್ಟ್ ಕಾಮನ್ ಮಲ್ಟಿಪಲ್ ಇರುತ್ತೋ ಅದನ್ನು ನಾವು ಎಲ್ ಸಿ ಎಮ್ ಅಂತ ಕರಿತೀವಿ. ಇನ್ನು ಎಚ್ ಸಿ ಎಫ್ಗೆ ಇನ್ನೊಂದು ನೇಮ್ ಕೂಡ ಇದೆ, ಜಿ ಸಿ ಡಿ ಅಂತ ಕರಿತೀವಿ, ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತಲೂ ಕರಿತೀವಿ ಎಚ್ ಸಿ ಎಫ್ನ. ಓಕೆ, ಇನ್ನೊಂದು ನೇಮ್. ಈ ಕ್ವಶನ್ ನೋಡಿ, ಫೈಂಡ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ 126 ಆ್ಯಂಡ್ 156 ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ ನಾವು ಎಲ್ ಸಿ ಎಮ್ ಎಚ್ ಸಿ ಎಫ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟು 126ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೀರಿ. ಪ್ರೈಮ್ ನಂಬರ್ಸ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೀರಿ. 126 ಇದು 2 6 12 ಹೋಗುತ್ತೆ, 2 3s. ಓಕೆ, ಅರ್ಧೈದು ಮತ್ತೆ ಇದು 3 ಟೇಬಲ್ನಿಂದ ಹೋಗುತ್ತೆ. ಓಕೆ, 3 2s ಮತ್ತು 3 1s. ಮತ್ತು ಇದು 3 ಟೇಬಲ್ನಿಂದ 3 7s ಮತ್ತು 7 1s. ಓಕೆ, 156ನ 2 ಟೇಬಲ್ಸಿಂದ ಹೋಗುತ್ತೆ. ಲಾಸ್ಟ್ ಡಿಜಿಟ್ ಈವನ್ ಅದರಿಂದ 2ನಿಂದ ಹೋಗುತ್ತೆ. ಓಕೆ, 2 7s 14 ಮತ್ತು 1 ಮಿಕ್ಕುತ್ತೆ, ಇಲ್ಲಿ ಬರುತ್ತೆ 16, 2 8s 16 ಮತ್ತು 2 3s 6, 1 ಮಿಕ್ಕುತ್ತೆ, ಇಲ್ಲಿ 2 9s ಮತ್ತು ಇದು 3 ಟೇಬಲ್ಸಿಂದ ಹೋಗುತ್ತೆ. ಓಕೆ, 3 1s 3 3s ಮತ್ತು 13 1s. ಓಕೆ, ಇವಾಗ 126ನ ಹೆಂಗೆ ಬರೀಬೋದು ನಾವು? 2 ಇಂಟು 3 ಇಂಟು 3 ಇಂಟು 7. ಮತ್ತು 156ನ ನಾವು 2 ಇಂಟು 2 ಇಂಟು 3 ಇಂಟು 13 ಅಂತ ಬರೀಬೋದು. ಇದನ್ನು ನಾನು ಬೇಕಾದರೆ 2 ಇಂಟು ಇಲ್ಲಿ 3 ಅನ್ನೋದು 2 ಟೈಮ್ಸ್ ರಿಪೀಟ್ ಆದ್ರಿಂದ ಇದನ್ನು 3 ಸ್ಕ್ವೇರ್ ಅಂತ ಬರೀತೀನಿ ಇಂಟು 7. ಓಕೆ, 2 ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ, ಇದನ್ನು 2 ಸ್ಕ್ವೇರ್ ಇಂಟು 3 ಇಂಟು 13 ಅಂತ ನಾವು ಬರೀಬೋದು. ಓಕೆ, ಇದು ಕ್ಲಿಯರ್ ಆಯ್ತಲ್ಲ? ಇವಾಗ ಎಚ್ ಸಿ ಎಫ್ ಅಂದರೆ ಎಂತ ನೋಡೋಣ. ಓಕೆ, ಎಚ್ ಸಿ ಎಫ್ ಆಫ್ 126, 156 ಈಸ್ ಈಕ್ವಲ್ ಟು ಏನಂದರೆ ಪ್ರಾಡಕ್ಟ್ ಆಫ್ ಕಾಮನ್ ಫ್ಯಾಕ್ಟರ್, ಪ್ರಾಡಕ್ಟ್ ಆಫ್ ಕಾಮನ್ ಟರ್ಮ್ಸ್ ವಿತ್ ಲೋವೆಸ್ಟ್ ಪವರ್ ಟರ್ಮನ್ನು ಫ್ಯಾಕ್ಟರ್ನ ಸೇಮ್. ಓಕೆ,
ಪ್ರಾಡಕ್ಟ್ ಆಫ್ ಕಾಮನ್ ಟರ್ಮ್ಸ್ ವಿತ್ ಲೋವೆಸ್ಟ್ ಪವರ್. ಲೋವೆಸ್ಟ್ ಪವರ್ ಯಾವುದಿದೆ ನೋಡಿ, ಪ್ರಾಡಕ್ಟ್ ಆಫ್ ಕಾಮನ್ ಟರ್ಮ್ಸ್. ಇದರಲ್ಲಿ ಕಾಮನ್ ಇರೋದು ಯಾವುದು? 2 ಇದೆ, ಓಕೆ 3 ಇದೆ, ಓಕೆ 2 ಆ್ಯಂಡ್ 3 ಇದೆ. ಇದನ್ನು ಬರ್ಕೊಳ್ಳೋಣ, 2 ಆ್ಯಂಡ್ 3 ಇವೆರಡು ಕಾಮನ್ ಇದೆ. ಓಕೆ, ಇದರಲ್ಲಿ ಲೋವೆಸ್ಟ್ ಪವರ್ ತೊಗೊಬೇಕು. ಇದು ಪವರ್ 1, ಇದು ಪವರ್ 2. ಲೋವೆಸ್ಟ್ ಪವರ್ ಎಷ್ಟು? 1. ಇದ್ರಿಗೆ 1. ಇದರಲ್ಲಿ ಲೋವೆಸ್ಟ್ ಪವರ್ ಎಷ್ಟು? 1. ಓಕೆ, 3 2s 6. ಇದು ನಮಗೆ HCF ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಇವಾಗ ಎಲ್ ಸಿ ಎಮ್ ಆಫ್ 126, 156 ದಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ವಿತ್ ಹೈಯೆಸ್ಟ್ ಪವರ್. ನೋಡಿ, ಇಲ್ಲೊಂದು ಡಿಫ್ರೆನ್ಸ್ ಏನು, ಇಲ್ಲಿ ಕಾಮನ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಯಾವುದೇ ಕಾಮನ್ ಅಂತ ವರ್ಡ್ ಯೂಸ್ ಮಾಡ್ತಾ ಇಲ್ಲ. ಓಕೆ, ಇಲ್ಲಿ ಟರ್ಮ್ಸ್ ಹತ್ರ ನೀವು ಬೇಕಾದರೆ ಫ್ಯಾಕ್ಟರ್ಸ್ ಅಂತ ಬರೀಬೋದು, ನೋ ಪ್ರಾಬ್ಲಮ್. ಓಕೆ, ಇಲ್ಲಿ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ವಿತ್ ಹೈಯೆಸ್ಟ್ ಪವರ್, ಇಲ್ಲಿ ಕಾಮನ್ ಅನ್ನೋ ವರ್ಡ್ ಇಲ್ಲ. ಕಾಮನ್ ಇಲ್ದಿರ ಇದ್ರೂ ಪರವಾಗಿಲ್ಲ, ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ನಾವು ಇಲ್ಲಿ ತೊಗೊತೀವಿ. ಓಕೆ, ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ನ ಬರೆಯೋಣ. 2 3 ಇನ್ನೇನೇನಿದೆ 7 ಇದೆ, ಇನ್ನೇನಿದೆ 13 ಇದೆ, ಇವೆಲ್ಲ ಬರೆದ್ರಿ. ಇವಾಗೇನು ಹೈಯೆಸ್ಟ್ ಪವರ್ಸ್ ತೊಗೊಬೇಕು. 2ಗೆ ಹೈಯೆಸ್ಟ್ ಪವರ್ ಎಷ್ಟಿದೆ? 2. ಇಲ್ಲಿ 2 ತೊಗೊಳ್ಬೇಕು. 3ಗೆ ಹೈಯೆಸ್ಟ್ ಪವರ್ ಎಷ್ಟಿದೆ? 2. ಇನ್ನು ಮಿಗತಾ ಇದಕ್ಕೆಲ್ಲ 1 ಇದೆ. ಇವಾಗ 2 ಸ್ಕ್ವೇರ್ ಅಂದರೆ ಏನು? 4. 3 ಸ್ಕ್ವೇರ್ ಅಂದರೆ 9, 7, 13. ಇವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 3276 ಬರುತ್ತೆ ನಮ್ಗೆ ಆನ್ಸರ್. ಇದು ನಮಗೆ LCM ಆಗುತ್ತೆ. ದಿಸ್ ಈಸ್ ಅವರ್ LCM. ಇದು ಕ್ಲಿಯರ್ ಆಯ್ತಲ್ಲ? ಇನ್ನು ಈ ಕ್ವಶನ್ ನೋಡಿ, ಫೈಂಡ್ HCF ಆ್ಯಂಡ್ LCM ಆಫ್ 108, 120 ಆ್ಯಂಡ್ 252 ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ, ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು. ಇವಾಗ ಫಸ್ಟ್ 108ಗೆ ಫೈಂಡ್ ಔಟ್ ಮಾಡೋಣ. 108 ಇದು 2ನಿಂದ ಡಿವೈಡ್ ಮಾಡುತ್ತೆ. 2 5s 2 4s ಮತ್ತು 2 2s 2 7s ಮತ್ತು ಇದೇನು 3 9s 27. ಓಕೆ, ಮತ್ತು 3 3s 3 1s. ಕ್ಲಿಯರ್? ಇವಾಗ 120ನ ನಾವು 2ನಿಂದ ಡಿವೈಡ್ ಮಾಡಿ 2 6s 0 ಮತ್ತು 2 3s 0 ಮತ್ತು 3 10s ಮತ್ತು 2 5s, ಓಕೆ 5 1s. ಓಕೆ, ಇದು ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ 252 2 1s 2 2s 4 2 6s 2 6s 2 3s. ನೆಕ್ಸ್ಟ್ ಇದು 3 ಟೇಬಲ್ನಿಂದ 3 2s 3 1s ಮತ್ತು 3 7s 7 1s. ಓಕೆ, ಇವಾಗ 108ನ ನಾವು ಹೆಂಗೆ ಬರ್ಕೊಬೋದು? 2 ಸ್ಕ್ವೇರ್ ಇಂಟು 3 ಕ್ಯೂಬ್ ಅಂತ ಬರೀಬೋದು. 120ನ ಹೆಂಗೆ ಬರೀತೀವಿ ನಾವು? 120ನ 2 ಕ್ಯೂಬ್ ಇಂಟು 3 ಇಂಟು 5 ಅಂತ ಬರೀಬೋದು. ಮತ್ತು 252ನ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಅಂತ ಬರೀಬೋದು. ಇವಾಗ ನಮ್ಗೆ ಬೇಕಾಗಿರೋದೇನು? HCF ಈಸ್ ಈಕ್ವಲ್ ಟು HCF ಏನೋ ಕಾಮನ್ ಟರ್ಮ್ಸ್. 2 2 2 ಕಾಮನ್ ಇದೆ, ಎಲ್ಲದರಲ್ಲೂ 2 ಕಾಮನ್ ಇದೆ. ಇನ್ನು 3 3 ಕಾಮನ್ ಇದೆ ಅಷ್ಟೇ, ಇನ್ನು ಬೇರೆ ನಂಬರ್ ಯಾವುದು ಕಾಮನ್ ಇಲ್ಲ. ಓಕೆ, ಇನ್ನು ಇದರಲ್ಲಿ ಲೋವೆಸ್ಟ್ ಪವರ್ ಯಾವುದು? 2. ಲೋವೆಸ್ಟ್ ಪವರ್ ಎಷ್ಟು? 2 ತೊಗೊಳ್ಳೋಣ. 2 ಇದೆ, 3 ಇದೆ. ಇನ್ನು ಲೋವೆಸ್ಟ್ ಪವರ್ ಯಾವುದು ಅಂದರೆ 2 ತೊಗೊಳ್ಳೋಣ ಇದ್ರಿಗೆ. ಇನ್ನು 3ಗೆ ಬಂದರೆ 3ಯಲ್ಲಿ ಲೋವೆಸ್ಟ್ ಪವರ್ ಎಷ್ಟು? 1 ತೊಗೊಳ್ಳೋಣ. 2 ಸ್ಕ್ವೇರ್ ಅಂದರೆ 4 ಇಂಟು 3 4 3s 12. ಓಕೆ, ಇದು HCF ಆಗುತ್ತೆ. ಇನ್ನು LCM ಏನು? ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ನ ಬರ್ಕೊಬೇಕು. ಓಕೆ, 2 3 5 7. ಅದರಲ್ಲಿ ಹೈಯೆಸ್ಟ್ ಪವರ್ ಎಷ್ಟಿದೆ ಅದನ್ನು ತೊಗೊಬೇಕು. 2ಅಲ್ಲಿ ಹೈಯೆಸ್ಟ್ ಪವರ್ ಎಷ್ಟು? 3ಯಲ್ಲಿ ಹೈಯೆಸ್ಟ್ ಪವರ್ ಎಷ್ಟು? 3. ಇನ್ನು 5ಅಲ್ಲಿ 1, 7ಅಲ್ಲಿ ಕೂಡ 1. 2 ಕ್ಯೂಬ್ ಅಂದರೆ 8. ಓಕೆ, 3 ಕ್ಯೂಬ್ ಅಂದರೆ 27. ನೆಕ್ಸ್ಟು 5 ಇಂಟು 7. ಇದನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ ಅಂದರೆ ನಮಗೆ 7560 ಬರುತ್ತೆ.
ಇದು ನಮಗೆ ಎಲ್ ಸಿ ಎಮ್ ಆಗುತ್ತೆ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಎಲ್ ಸಿ ಎಮ್. ಓಕೆ, ಇದು ಕ್ಲಿಯರ್ ಆಯ್ತಲ್ಲ. ಓಕೆ, ಎಲ್ ಸಿ ಎಮ್ ಎಸ್ ಸಿ ಎಫ್ ಅಂದರೆ ಏನು ಅಂತ. ಇನ್ನು ಈ ಕ್ವಶನ್ ನೋಡಿ, ಸೇಮ್ ಇದೇ ಕ್ವಶನು. ನೀವು ವಿಡಿಯೋನ ಫಾಸ್ ಮಾಡಿ ಇನ್ನು ಒಂದು ಸಲ ಇದನ್ನು ಟ್ರೈ ಮಾಡಿ ಫೈಂಡ್ ಔಟ್ ಮಾಡೋದ್ರಿಗೆ. ಓಕೆ, 612 ಇದೆ ನಮಗೆ. 612ಗೆ ಪ್ರೈಮ್ ಫ್ಯಾಕ್ಟರ್ಸ್ನ ಬರೀರಿ. ಇದೇನು 2 3s, ಓಕೆ 0 2 6 ಆಗುತ್ತೆ ಇದು. ಮತ್ತು ಇದು 2 1s 2 5s 2 3s, ಮತ್ತು ಇದು 3 ಟೇಬಲ್ಸ್ ನಾವು 3 5s 1s. ಓಕೆ, ಮತ್ತು ಇದು 3 ಟೇಬಲ್ನಿಂದ ಹೋಗುತ್ತೆ ಮತ್ತೆ. ಓಕೆ, 3 1s 3 7s ಮತ್ತು 17 1s. ಇನ್ನು 1 3 1 4ನ 2 ಟೇಬಲ್ 2 6 5s 7s ಮತ್ತು 3 ಟೇಬಲ್ನಿಂದ ಹೋಗುತ್ತೆ ಇದು 2 1 9 ಮತ್ತು 3 ಟೇಬಲ್ನಿಂದ ಹೋಗುತ್ತೆ 7 3 ಮತ್ತು 7 3 1s. ಓಕೆ, ನೆಕ್ಸ್ಟು 612ನ ಹೆಂಗೆ ಬರೀಬೋದು ನಾವು? 2 ಸ್ಕ್ವೇರ್ 3 ಸ್ಕ್ವೇರ್ ಇಂಟು 17 ಅಂತ ಬರೀಬೋದು. 1 3 1 4ನ ನಾವು 2 ಇಂಟು 3 ಸ್ಕ್ವೇರ್ ಇಂಟು 73 ಅಂತ ಬರೀಬೋದು. ಇವಾಗ ಎಚ್ ಸಿ ಎಫ್ ಏನಾಗುತ್ತೆ? ಎಚ್ ಸಿ ಎಫ್ ಈಸ್ ಈಕ್ವಲ್ ಟು, ಇದರಲ್ಲಿ ಕಾಮನ್ ಟರ್ಮ್ಸ್ ಯಾವುದು? 2 3. ಇದರಲ್ಲಿ ಲೋವೆಸ್ಟ್ ಪವರ್ 2ಗೆ ಲೋವೆಸ್ಟ್ ಪವರ್ ಎಷ್ಟು? 1. 3ಗೆ ಲೋವೆಸ್ಟ್ ಪವರ್ 2 ಓನ್ಲಿ. ಓಕೆ, ಇನ್ನು ಎಲ್ ಸಿ ಎಮ್ ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 2 ಇಂಟು 9, ಇದು ನಮಗೆ 18 ಬರುತ್ತೆ. ಎಲ್ ಸಿ ಎಮ್ಮಲ್ಲಿ ಆಲ್ ದಿ ಪ್ರೈಮ್ ನಂಬರ್ಸ್ 2 3 17 73. ಓಕೆ, ಮತ್ತು ಹೈಯೆಸ್ಟ್ ಪವರ್ಸ್ 2ಗೆ ಹೈಯೆಸ್ಟ್ ಪವರ್ 2, 3ಗೆ ಹೈಯೆಸ್ಟ್ ಪವರ್ 2. ಓಕೆ, 4 ಇಂಟು 9 ಇಂಟು 17 ಇಂಟು 73, ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದರೆ 4 4 6 7 6 ನಮ್ಗೆ ಆನ್ಸರ್ ಬರುತ್ತೆ. ಇದು ಎಲ್ ಸಿ ಎಮ್ ಆಗುತ್ತೆ. ಓಕೆ, ಕ್ಲಿಯರ್ ಆಯ್ತಲ್ಲ ಎಲ್ ಸಿ ಎಮ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಓಕೆ, ಇವಾಗ ಇದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಇದು ಪ್ರಾಡಕ್ಟ್ ಆಫ್ 2 ಗಿವನ್ ನಂಬರ್ಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೇರ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್. ಈ ಪ್ರಾಪರ್ಟಿ ತುಂಬ ಇಂಪಾರ್ಟೆಂಟ್ ನಮಗೆ. ಯಾವುದಾದ್ರೂ 2 ನಂಬರ್ಸ್ ಕೊಟ್ಟಿದ್ದಾರೆ, ಆ 2 ನಂಬರ್ಸ್ನ ನಾವು ಹೆಂಗೆ ಬರೀಬೋದು ಅಂದರೆ ಎಚ್ ಸಿ ಎಫ್ ಆಫ್ ಎ ಕಮ ಬಿ ಇಂಟು ಎಲ್ ಸಿ ಎಮ್ ಆಫ್ ಎ ಕಮ ಬಿ ಅಂತ ಬರೀಬೋದು. ಓಕೆ, ಯಾವುದಾದ್ರೂ ನಂಬರ್ ಕೊಟ್ಟಿದ್ದಾರೆ 2 ನಂಬರ್ಸು, ಅದನ್ನು ನಾವು ಈಗ ಬರೀಬೋದು. ಇದು ಓನ್ಲಿ ಅಪ್ಲಿಕೇಬಲ್ ಟು 2 ನಂಬರ್ಸ್ ಅಷ್ಟೇ. ಅದರ ಮೇಲೆ ಇವಾಗ 3 ನಂಬರ್ಸ್ 4 ನಂಬರ್ಸ್ ಕೊಟ್ಟಿದ್ದಾರೆ, ಅದ್ರಿಗೆ ಅಪ್ಲಿಕೇಬಲ್ ಆಗೋಲ್ಲ. ಓನ್ಲಿ 2 ನಂಬರ್ಸ್ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಈ ಪ್ರಾಪರ್ಟಿ. ಓಕೆ, 2 ನಂಬರ್ಸ್ ಕೊಟ್ಟು ಅದನ್ನ ಮಲ್ಟಿಪ್ಲೈ ಮಾಡಿದರೆ ನಮ್ಗೆ ಆನ್ಸರ್ ಏನು ಬರುತ್ತೆ ಅಂದರೆ ಎಚ್ ಸಿ ಎಫ್ ಆಫ್ ಎ ಕಮ ಬಿ ಇಂಟು ಎಲ್ ಸಿ ಎಮ್ ಆಫ್ ಎ ಕಮ ಬಿ ಅಂತ ನಾವು ಹಿಂಗೆ ಬರೀಬೋದು. ಓಕೆ, ಸಪೋಸ್ ಎಚ್ ಸಿ ಎಫ್ ಕೊಟ್ಬಿಟ್ಟು 2 ನಂಬರ್ಸ್ ಕೊಟ್ಬಿಟ್ಟು ಫೈಂಡ್ ಎಲ್ ಸಿ ಎಮ್ ಅಂದರೆ ಇದನ್ನು ಯೂಸ್ ಮಾಡ್ಬೋದು, ಡೈರೆಕ್ಟಾಗಿ ಈ ಪ್ರಾಪರ್ಟಿ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇದರಲ್ಲಿ ಎಚ್ ಸಿ ಎಫ್ ಎಲ್ ಸಿ ಎಮ್ ಕೊಟ್ಬಿಟ್ಟು ಇದರಲ್ಲಿ ಯಾವುದಾದ್ರೂ ಒಂದು ನಂಬರ್ ಕೊಟ್ಬಿಟ್ಟು ಫೈಂಡ್ 1 ಮೋರ್ ನಂಬರ್ ಅಂದರೆ ಇದನ್ನು ಯೂಸ್ ಮಾಡ್ಬೋದು ನಾವು. ಓಕೆ, ಇದನ್ನು ಅಪ್ಲಿಕೇಶನ್ ನೋಡಿ. ಗಿವನ್ ದಟ್ ಎಚ್ ಸಿ ಎಫ್ ಆಫ್ ದೀಸ್ 2 ನಂಬರ್ಸ್ 18 ಅಂತೆ, ಫೈಂಡ್ ಎಲ್ ಸಿ ಎಮ್ ಅಂತ ಕೇಳ್ತಾ ಇದ್ದಾನೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ಎ ಇಂಟು ಬಿ, ಇದನ್ನು ನಾವು ಹೆಂಗೆ ಬರೀಬೋದು? ಎಚ್ ಸಿ ಎಫ್ ಆಫ್ ಎ ಕಮ ಬಿ ಇಂಟು ಎಲ್ ಸಿ ಎಮ್ ಆಫ್ ಎ ಕಮ ಬಿ. ಇದನ್ನು ಯೂಸ್ ಮಾಡಿದರೆ ಎ ಅಂದರೆ ಏನಿಲ್ಲಿ 252, ಬಿ ಅಂದರೆ 594, ಎಚ್ ಸಿ ಎಫ್ ಕೊಟ್ಟಿದ್ದಾನೆ. ಎಚ್ ಸಿ ಎಫ್ ಆಫ್ 252 594 ಕೊಟ್ಟಿದ್ದಾರೆ, ಅದನ್ನು 18. ನಾವೇನು ಫೈಂಡ್ ಔಟ್ ಮಾಡಬೇಕು? ಎಲ್ ಸಿ ಎಮ್ ಆಫ್ 252 594 ಫೈಂಡ್ ಔಟ್ ಮಾಡಬೇಕು. ಓಕೆ, ಇದು ಈ ಫಾರ್ಮುಲಾ ಯೂಸ್ ಮಾಡಿ ಇದನ್ನು ಹೆಂಗೆ ಬರಿಬೋದು? ಎಲ್ ಸಿ ಎಮ್ ನೋಡಿ 252 ಇಂಟು 594 ದಟ್ ಈಸ್ ಈಕ್ವಲ್ ಟು ಎಚ್ ಸಿ ಎಫ್ ಆಫ್ 252 594 ಇಂಟು ಎಲ್ ಸಿ ಎಮ್ ಆಫ್ 252 594. ನನಗೆ ಎಲ್ ಸಿ ಎಮ್ ಬೇಕು, ಇದನ್ನು ನಾನು ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿದ್ರೆ ನನಗೆ ಏನು ಬರುತ್ತೆ? ಎಲ್ ಸಿ ಎಮ್ ಆಫ್ 252 594 ದಟ್ ಈಸ್ ಈಕ್ವಲ್ ಟು, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ 252 ಇಂಟು 594, 252 ಇಂಟು 594. ಓಕೆ, ಇದನ್ನು ಹಂಗೆ ಬರ್ಕೊತೀನಿ ಬೈ ಎಚ್ ಸಿ ಎಫ್ ಆಫ್ 252 594 ದಟ್ ಈಸ್ ಈಕ್ವಲ್ ಟು 252 ಇಂಟು 594 ಬೈ ಇದು ಎಚ್ ಸಿ ಎಫ್ ಏನಾಗುತ್ತೆ? 18. ಇವಾಗ ಇದು 2 ಟೇಬಲ್ಸಿಂದ ಹೋಗುತ್ತೆ ನೋಡಿ. 2 9s, ಓಕೆ 2 1s 2 2s 2 6.
ಮತ್ತು ಇದು 3 ಟೇಬಲ್ಸ್ನಿಂದ ಹೋಗುತ್ತೆ ನೋಡಿ. 3 3s 3 4s 3 2s ಮತ್ತು ಇದು 16 5 94 ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದರೆ ನಂಗೆ ಫೈನಲಾಗಿ ಏನು ಬರುತ್ತೆ ಅಂದರೆ 8316 ಅನ್ನೋದು ಆನ್ಸರ್ ಬರುತ್ತೆ. ಓಕೆ, ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ದ ಎಚ್ ಸಿ ಎಫ್ ಆಫ್ 2 ನಂಬರ್ಸ್ ಈಸ್, ಅಂದರೆ ಎಚ್ ಸಿ ಎಫ್ ಆಫ್ 2 ನಂಬರ್ಸ್ ಕೊಟ್ಟಿದ್ದಾನೆ, ಎ ಕಮ ಬಿ ಎಷ್ಟು 23. ಎಲ್ ಸಿ ಎಮ್ ಈಸ್, ಅಂದರೆ ಎಲ್ ಸಿ ಎಮ್ ಆಫ್ ಎ ಕಮ ಬಿ ಎಷ್ಟು 144. ಇಫ್ ಒನ್ ಆಫ್ ದ ನಂಬರ್ ಈಸ್ 1 2, ಅಂದರೆ ಎ ಒಂದು ನಂಬರ್ ಕೊಟ್ಟಿದ್ದಾನೆ ಎ ಅಂತ ತೊಗೊಳ್ಳೋಣ 161. ಇನ್ನೊಂದು ನಂಬರ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾನೆ, ಬಿ ನಂಬರ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾನೆ. ಓಕೆ, ನಮ್ಗೆ ಗೊತ್ತಿದೆ ಎ ಇಂಟು ಬಿ ಈಸ್ ಈಕ್ವಲ್ ಟು ಎಚ್ ಸಿ ಎಫ್ ಆಫ್ ಎ ಕಮ ಬಿ ಇಂಟು ಎಲ್ ಸಿ ಎಮ್ ಆಫ್ ಎ ಕಮ ಬಿ. ಒಂದು ನಂಬರ್ ಕೊಟ್ಟಿದ್ದಾನೆ 161, ಇನ್ನೊಂದು ನಂಬರ್ ಫೈಂಡ್ ಔಟ್ ಮಾಡಬೇಕು. ಬಿ ಎಚ್ ಸಿ ಎಫ್ ಕೊಟ್ಟಿದ್ದಾನೆ 23, ಇನ್ನು ಎಲ್ ಸಿ ಎಮ್ ಕೊಟ್ಟಿದ್ದಾನೆ 1449. ಇವಾಗ ಬಿ ಬೇಕು, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ 23 ಇಂಟು 1449/169. ಓಕೆ, ಇವಾಗ ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 207 ಬರುತ್ತೆ. ಇದು ನಮಗೆ ರಿಕ್ವೈರ್ಡ್ ಆನ್ಸರು. ಓಕೆ, ಇನ್ನೊಂದು ನಂಬರ್ ಯಾವುದು ಅಂದರೆ 207. ಓಕೆ, ಇದು ಅಪ್ಲಿಕೇಶನ್ ಆಫ್ ದಿಸ್ ಪ್ರಾಪರ್ಟಿ. ಓಕೆ, ಈ ಪ್ರಾಪರ್ಟಿದು ಅಪ್ಲಿಕೇಶನ್ಸ್ ಇವು. ಇದು ಗೊತ್ತಾಯ್ತಲ್ಲ, ಇಂಪಾರ್ಟೆಂಟ್. ನೆಕ್ಸ್ಟು ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ನೋಡಿ. ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 245 ಆ್ಯಂಡ್ 1037 ಲೀವಿಂಗ್ ರಿಮೈಂಡರ್ 5 ಇನ್ ಈಚ್ ಕೇಸ್ ಅಂತೆ. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ನಮಗೇನಂತ ಲಾರ್ಜೆಸ್ಟ್ ನಂಬರ್, ಫೈಂಡ್ ದ ಲಾರ್ಜೆಸ್ಟ್ ನಂಬರ್. ಲಾರ್ಜೆಸ್ಟ್ ನಂಬರ್ ಅಂತ ನಮ್ಗೆ ನೆನಪು ಬರಬೇಕಾಗಿದೆ ಏನಂದರೆ ಎಚ್ ಸಿ ಎಫ್ ಬರಬೇಕು. ಓಕೆ, ಲಾರ್ಜೆಸ್ಟ್ ನಂಬರ್ ಅಂತ ಕೇಳ್ತಾ ಇದ್ದಂದರೆ ನಮಗೆ ಎಚ್ ಸಿ ಎಫ್ ಅಂತ ನೆನಪು ನೆನಪಿರಲಿ. ಓಕೆ, ಇವಾಗ 245 ಆ್ಯಂಡ್ 1037 ಅಂತೆ. ಓಕೆ, ರಿಕ್ವೈರ್ಡ್ ನಂಬರ್ಸ್ ನಮಗೇನು ಬೇಕು, ಲೀವಿಂಗ್ ದ ರಿಮೈಂಡರ್ 5 ಅಂತೆ. ಓಕೆ, ಅಂದರೆ ನಮಗೆ ದ ರಿಕ್ವೈರ್ಡ್ ನಂಬರ್ ಡಿವೈಡ್ಸ್ 245 ಮೈನಸ್ 5 ಎಷ್ಟು ಬರುತ್ತೆ, ಇದು 240 ಆ್ಯಂಡ್ 1037 ಮೈನಸ್ 5 ದಟ್ ಈಸ್ ಕಾಲ್ಡ್ 1032 ಎಕ್ಸಾಕ್ಟ್ಲಿ. ಓಕೆ, ಯಾವುದೋ ಒಂದು ನಂಬರ್ನಿಂದ ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, ಎಕ್ಸಾಕ್ಟ್ಲಿ ಡಿವೈಡ್ ಮಾಡಿದರೆ 240 1032 ಬರುತ್ತೆ. ರಿಮೈಂಡರ್ 5ನಿಂದ ಇದರಿಂದ ನಾವೇನು ಮಾಡ್ತಾಯಿದ್ವಿ, ಕಳೀತಾ ಇದ್ದೀವಿ. ಇದರಿಂದ ಕಳೆದ್ರೆ ನಮಗೆ 240 ಬರುತ್ತೆ, ಇದರಿಂದ 5 ಕಳೆದ್ರೆ 1032 ಬರುತ್ತೆ. ಇವಾಗ ಈ ಎರಡು ನಂಬರ್ಸ್ಗೆ ನಾವೇನು ಮಾಡಬೇಕಂದ್ರೆ ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಮಗೆ ರಿಕ್ವೈರ್ಡ್ ನಂಬರ್ ಬೇಕಲ್ಲ, ಅದರಿಂದ ಸೊ ದ ರಿಕ್ವೈರ್ಡ್ ನಂಬರ್ ಈಸ್ ಎಚ್ ಸಿ ಎಫ್ ಆಫ್ 240 ಆ್ಯಂಡ್ 1032. ನಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತಿದೆ. 240 ಡಿವೈಡ್ ಮಾಡಿ 2 1s 2 2s ಮತ್ತು 2 6s 2 3 0 10 5 2 ಆ್ಯಂಡ್ 2 1s. ಓಕೆ, ಆ್ಯಂಡ್ 1032 ಇದು ಹೆಂಗಾಗುತ್ತೆ 2 5 1 6 ಮತ್ತು 2 5 8 ಮತ್ತು 2ನಿಂದ ಹೋದರೆ 1 2 9 ಅಂತ ಬರೀಬೋದು. 3ನಿಂದ 43 1s. ಓಕೆ, 240 ನಾವು ಹೆಂಗೆ ಬರೀಬೋದು ಅಂದರೆ 2 raised to the power 4 into 3 into 5. ಓಕೆ, 1032ನ 2 raised to the power 3 into 3 into 43. ಇವಾಗ ಎಚ್ ಸಿ ಎಫ್ ಬೇಕು. ಎಚ್ ಸಿ ಎಫ್ ಆಫ್ ದೀಸ್ 2 ನಂಬರ್ಸ್ ಏನಾಗುತ್ತೆ, ನಮಗೆ ಕಾಮನ್ ಟರ್ಮ್ಸ್ ಏನು 2 3. ಇದರಲ್ಲಿ ಲೋವೆಸ್ಟ್ ಪವರ್ 2ಅಲ್ಲಿ ಲೋವೆಸ್ಟ್ ಪವರ್ ಎಷ್ಟು 3, 3ಅಲ್ಲಿ ಲೋವೆಸ್ಟ್ ಪವರ್ 1. ಇನ್ನು 2 ಕ್ಯೂಬ್ ಅಂದರೆ 8 into 3 ಎಷ್ಟು 24. ಓಕೆ, 24 is the required number. Okay, therefore required number is 24. ರಿಕ್ವೈರ್ಡ್ ನಂಬರ್ ಈಸ್ 24. ಗೊತ್ತಾಯ್ತಲ್ಲ. ಇನ್ನು ಸೇಮ್ ಇದು ಕೂಡ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಒಂದ್ಸಲ ಟ್ರೈ ಮಾಡಿ ನೀವು.
ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 129 ಆ್ಯಂಡ್ 545 ಲೀವಿಂಗ್ ದ ರಿಮೈಂಡರ್ಸ್ 3 ಆ್ಯಂಡ್ 5 ರೆಸ್ಪೆಕ್ಟಿವ್ಲಿ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಫಸ್ಟ್ ನಾವೇನು ಮಾಡಬೇಕು, 129 ಮೈನಸ್ 3 ಮಾಡಿ ಮತ್ತು 545 ಮೈನಸ್ 5 ಮಾಡಿ. ಓಕೆ, 129 ಮೈನಸ್ 3 ಮಾಡಿದರೆ 126 ಬರುತ್ತೆ. 545 ಮೈನಸ್ 5 ಮಾಡಿದರೆ 540 ಬರುತ್ತೆ. ಇವೆರಡು ನಂಬರ್ಸ್ಗೆ ಲಾರ್ಜೆಸ್ಟ್ ನಂಬರ್ ಅಂತ ಇದೆ. ಲಾರ್ಜೆಸ್ಟ್ ನಂಬರ್ ಅಂದಾಗ HCF ಫೈಂಡ್ ಔಟ್ ಮಾಡಿ. therefore required number is equal to HCF of 126, 540 ಆಗುತ್ತೆ. ಓಕೆ, 126 ಪ್ರೈಮ್ ಫ್ಯಾಕ್ಟರೈಸೇಷನ್ ಅಪ್ಲೈ ಮಾಡಿ. 2 6 3 ಓಕೆ, ಮತ್ತು 3 2 1 3 7 7 1. ನೆಕ್ಸ್ಟು 540ಗೆ 2 2 2 7 0. ನೆಕ್ಸ್ಟು 2 1 3 5. ನೆಕ್ಸ್ಟು 3 4 5. ನೆಕ್ಸ್ಟ್ 3 1 5. ನೆಕ್ಸ್ಟ್ 3 5. ನೆಕ್ಸ್ಟು 5 1. ಓಕೆ, ಅಂದರೆ 126 ನಾವು ಹೆಂಗೆ ಬರೀಬೋದು ಅಂದರೆ 2 × 3 ಸ್ಕ್ವೇರ್ × 7 ಅಂತ ಬರೀಬೋದು. 540ನ 2 ಸ್ಕ್ವೇರ್ × 3 ಕ್ಯೂಬ್ × 5 ಅಂತ ಬರೀಬೋದು. ಇವಾಗ ನಮಗೆ HCF ಬೇಕಾಗಿರೋದಲ್ಲ. HCF ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ, ಇದರಲ್ಲಿ ಕಾಮನ್ ಟರ್ಮ್ಸ್ ಯಾವುದು, 2 ಆ್ಯಂಡ್ 3. ಲೋವೆಸ್ಟ್ ಪವರ್ಸ್ 2ಗೆ ಲೋವೆಸ್ಟ್ ಪವರ್ 1, 3ಗೆ ಲೋವೆಸ್ಟ್ ಪವರ್ 2. ಅಂದರೆ 2 × 3 ಸ್ಕ್ವೇರ್ ಅಂದರೆ 9, 9 2 18. therefore the required number is 18. ಓಕೆ, ಗೊತ್ತಾಯ್ತಲ್ಲ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಓಕೆ, ಈ ವಿಡಿಯೋದಲ್ಲಿ ನಾವು ಇಷ್ಟು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ರೇಷ್ನಲ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಏನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಆ್ಯಂಡ್ ಪ್ರೂಫ್ಸು, ಇರ್ಯಾಷ್ನಾಲಿಟಿ ನಂಬರ್ಸು ಪ್ರೂಫ್ ಹೆಂಗೆ ಮಾಡೋದು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಗೆ ಈ ವಿಡಿಯೋನಾದರೂ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.